ನಮಸ್ತೆ, ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಮಳೆಗಾಲದಲ್ಲಿ ಗಿಡಗಳನ್ನು ಬೆಳೆಸುವುದು ಸುಲಭವಾಗಿದ್ದರೂ ಕೆಲವೊಮ್ಮೆ ಮಳೆಯ ತೀವ್ರತೆ, ಹವಾಮಾನ ವೈಪರೀತ್ಯ ಮತ್ತು ಕೀಟಗಳ ಹಾವಳಿಯಿಂದ ಬೆಳೆಸಿದ ಗಿಡಗಳನ್ನು ಉಳಿಸಿಕೊಳ್ಳುವುದು ಗಾರ್ಡನ್ ಪ್ರಿಯರಿಗೆ ಸವಾಲಾಗಿರುತ್ತದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಗಾರ್ಡನ್ನಲ್ಲಿರುವ ಗಿಡಗಳಿಗೆ ಬರುವ ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಿ ಬಳಸಬಹುದಾದ ಪರಿಹಾರಗಳ ಬಗ್ಗೆ ತಿಳಿಯೋಣ. ವೀಕ್ಷಕರೇ, ಗಿಡಗಳಿಗೆ ಬರುವ ಮೊದಲನೆಯ ಸಮಸ್ಯೆ ಬೇರು ಕೊಳೆಯುವುದು, ರೂಟ್ ರಾಟ್. ಹೆಚ್ಚಾಗಿ ಪಾಟ್ನಲ್ಲಿರುವ ಗಿಡಗಳಲ್ಲಿ ಈ ಸಮಸ್ಯೆ ಕಂಡುಬರುತ್ತದೆ ಮತ್ತು ಗಾರ್ಡನ್ ಬಿಗಿನರ್ಸ್ ಈ ಸಮಸ್ಯೆಯನ್ನು ಹೆಚ್ಚಾಗಿ ಎದುರಿಸುತ್ತಾರೆ. ಬೇರು ಕೊಳೆಯಲು ಎರಡು ಕಾರಣಗಳು. ಮೊದಲನೆಯದು ನೀರು ನಿಲ್ಲುವುದು. ಪಾಟ್ನಲ್ಲಿ ನೀರು ಸರಿಯಾಗಿ ಹರಿದು ಹೋಗಲು ರಂಧ್ರವಿಲ್ಲದೆ ಹೋದಾಗ ಮಳೆಗಾಲದಲ್ಲಿ ಬಿದ್ದ ಮಳೆಯ ನೀರು ಅಲ್ಲೇ ಪಾಟ್ನಲ್ಲಿ ನಿಲ್ಲುತ್ತದೆ. ಅತಿಯಾದ ನೀರು ಹೀಗೆ ಪಾಟ್ನಲ್ಲಿ ನಿಂತಾಗ ಮಣ್ಣಿನಲ್ಲಿ ಗಾಳಿ ಆಡಲು ಕಷ್ಟವಾಗುತ್ತದೆ. ಆಮ್ಲಜನಕದ ಕೊರತೆ ಉಂಟಾಗಿ ಬೇರುಗಳು ಕ್ರಮೇಣ ಕೊಳೆಯುತ್ತವೆ. ಎರಡನೇ ಕಾರಣ, ಮಳೆಗಾಲದಲ್ಲಿ ತೇವಾಂಶದ ಹೆಚ್ಚಳದಿಂದ ಶಿಲೀಂಧ್ರಗಳ ಬೆಳವಣಿಗೆಯಾಗಿ ಬೇರುಗಳು ಕ್ರಮೇಣ ಕೊಳೆಯಲು ಪ್ರಾರಂಭಿಸುತ್ತವೆ. ಹಾಗಾದರೆ ಇದಕ್ಕೆ ಪರಿಹಾರ ಇಲ್ಲವೇ ಎಂದು ಕೇಳಿದರೆ ಇದೆ. ಸುಲಭ ಪರಿಹಾರಗಳು ಹೀಗಿವೆ. ಆದಷ್ಟು ಕುಂಡಗಳಲ್ಲಿ ರಂಧ್ರವಿಟ್ಟು ನೀರು ನಿಲ್ಲದಂತೆ ನೋಡಿಕೊಳ್ಳುವುದು. ಗಿಡಗಳನ್ನು ನೇರ ಮಳೆಯ ನೀರಿಗೆ ತುಂಬ ಕಾಲ ಇಡದೆ ಹೆಚ್ಚು ತೇವಾಂಶಕ್ಕೆ ಗಿಡವನ್ನು ಒಡ್ಡದಿದ್ದರೆ ಈ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ನೆಲದಲ್ಲಿ ಬೆಳೆಸಿದ ಗಿಡಗಳಲ್ಲಿ ಬೇರು ಕೊಳೆಯದಂತೆ ನೋಡಿಕೊಳ್ಳಲು ಆದಷ್ಟು ತೋಟಗಳಲ್ಲಿ ನೀರು ನಿಲ್ಲದಂತೆ ನೀರು ಸರಾಗವಾಗಿ ಹರಿದು ಹೋಗಲು ಸಣ್ಣ ಕಾಲುವೆಯನ್ನು ನಿರ್ಮಿಸುವುದು. ಮಣ್ಣನ್ನು ಆಗಾಗ ಸಡಿಲಿಸಬೇಕು. ಬೇರುಗಳಿಗೆ ಗಾಳಿ ಆಡಲು, ಗಿಡಗಳು ಚೆನ್ನಾಗಿ ಬೆಳೆಯಲು ಹಾಗೂ ಕಳೆ ಬೆಳೆಯದಿರಲು ಇದು ಸಹಕಾರಿ. ಶಿಲೀಂಧ್ರಗಳಿಂದ ಬರುವ ಬೇರು ಕೊಳೆಯುವ ಸಮಸ್ಯೆಯನ್ನು ತಪ್ಪಿಸಲು ಬೇವಿನ ಎಣ್ಣೆಯ ದ್ರಾವಣವನ್ನು ಆಗಾಗ ಸಿಂಪಡಿಸುವುದು ಉತ್ತಮ. ಗಿಡ ಬೆಳೆಸಲು ಪಾಟಿಂಗ್ ಮಿಕ್ಸ್ ಮಾಡುವಾಗ ಮಣ್ಣಿಗೆ ಮರಳು ಮತ್ತು ಕೊಕೊಬಿಟ್ನ ಮಿಶ್ರಣವನ್ನು ಸೇರಿಸಿ. ಇದರಿಂದ ನೀರು ಬೇಗ ಇಳಿದು ಗಾಳಿ ಆಡಲು ಸಹಾಯವಾಗುತ್ತದೆ. ಗಿಡಗಳಿಗೆ ಬರುವ ಎರಡನೇ ಸಮಸ್ಯೆ ಶಿಲೀಂಧ್ರ ರೋಗಗಳು. ಎಲೆಗಳ ಮೇಲೆ ಬಿಳಿ ಮಚ್ಚೆಗಳು, ಬೂಸ್ಟ್ ಬೆಳೆದು ಎಲೆಗಳು ಹಳದಿಯಾಗುತ್ತವೆ. ಶಿಲೀಂಧ್ರ ರೋಗದಲ್ಲಿ ಎರಡು ವಿಧ. ಮೊದಲನೆಯದು ಸೂಕ್ಷ್ಮ ಶಿಲೀಂಧ್ರ ರೋಗ. ಇದರಲ್ಲಿ ಎಲೆಗಳ ಮೇಲೆ ಬಿಳಿ ಬಣ್ಣದ ಪುಡಿಯಂತಹ ಬೂಸ್ಟ್ ಬೆಳೆಯುತ್ತದೆ. ಎರಡನೇ ವಿಧ ಎಲೆ ಚುಕ್ಕೆ ರೋಗ. ಎಲೆಗಳ ಮೇಲೆ ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆಗಳು ಮೂಡಿ ಎಲೆಗಳು ಒಣಗಿ ಉದುರುತ್ತವೆ. ಈ ರೋಗವನ್ನು ಹೋಗಲಾಡಿಸಲು ನಾವು ಅರಸಿನದ ದ್ರಾವಣವನ್ನು ಮಾಡಿ ಸ್ಪ್ರೇ ಮಾಡುವುದು ಉತ್ತಮ. ಅರಸಿನದ ದ್ರಾವಣವನ್ನು ತಯಾರಿಸಲು 1 ಲೀಟರ್ ನೀರಿಗೆ 1 ಚಮಚದಷ್ಟು ಅರಿಶಿನ ಹಾಕಿ. ನಂತರ 1 ಚಮಚದಷ್ಟು ಡಿಶ್ ವಾಷಿಂಗ್ ಲಿಕ್ವಿಡ್ ಅಥವಾ ಶ್ಯಾಂಪೂ ಹಾಕಿ ಚೆನ್ನಾಗಿ ಕಲಸಿ. ಸ್ಪ್ರೇ ಬಾಟಲಿ ತೆಗೆದುಕೊಂಡು ಆ ಸ್ಪ್ರೇ ಬಾಟಲಿಗೆ ಈ ದ್ರಾವಣವನ್ನು ತುಂಬಿಸಿ. ನಂತರ ಈ ರೀತಿ ಎಲೆಗಳ ಮೇಲೆ ಕೆಳಭಾಗದಲ್ಲಿ ಸ್ಪ್ರೇ ಮಾಡಿ. ಎರಡನೇ ಪರಿಹಾರ, ಮಳೆಗಾಲದಲ್ಲಿ ಬಿದ್ದ ಮಳೆ ನೀರೇ ತುಂಬ ದಿನಗಳ ಕಾಲ ಗಿಡಗಳಿಗೆ ಸಾಕಾಗುತ್ತದೆ. 3-4 ದಿನ ಮಳೆ ಬಾರದೇ ಹೋದರೂ ಮಣ್ಣು ಒದ್ದೆಯಾಗಿದ್ದರೆ ಗಿಡಗಳಿಗೆ ಮತ್ತೆ ನೀರು ಹಾಕಬಾರದು. ಆದಷ್ಟು ಕುಂಡಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಮೂರನೇ ಪರಿಹಾರ, ಮಳೆಗಾಲದಲ್ಲಿ ಪಾಟ್ನಲ್ಲಿರುವ ಗಿಡಗಳನ್ನು ತುಂಬ ಹತ್ತಿರ ಇಡದೆ ಸರಿಯಾದ ಅಂತರದಲ್ಲಿ ಇರಿಸಿ. ಇದರಿಂದ ಗಿಡಗಳಿಗೆ ಉತ್ತಮ ಗಾಳಿ ಮತ್ತು ಬೆಳಕು ಸಿಕ್ಕಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಪಾಟ್ನಲ್ಲಿರುವ ಗಿಡಗಳ ಮಧ್ಯೆ ಅಂತರವಿಲ್ಲದೆ ಹೋದಾಗ ತೇವಾಂಶದಿಂದಾಗಿ ಶಿಲೀಂಧ್ರ ರೋಗಗಳು ಬರುವುದು ಸುಲಭ, ಹರಡುವುದು ಸುಲಭ. ಹಾಗಾಗಿ ಗಿಡಗಳ ಮಧ್ಯೆ ಅಂತರವಿದ್ದರೆ ಉತ್ತಮ. ಇನ್ನು ಮಳೆಗಾಲದಲ್ಲಿ ಗಿಡಗಳಿಗೆ ಬರುವ ಮೂರನೆಯ ಸಮಸ್ಯೆ ಮಿಲಿಬಗ್ಸ್ಗಳ ಹಾವಳಿ. ಮಳೆಗಾಲದಲ್ಲಿ ಉಂಟಾಗುವ ಅಧಿಕ ಆರ್ದ್ರತೆ ಕೀಟಗಳು ಬೆಳೆಯಲು ಮತ್ತು ಹರಡಲು ಅನುಕೂಲಕರವಾದ ಪರಿಸರವನ್ನು ಒದಗಿಸುತ್ತದೆ. ಎಲೆಗಳ ಮೇಲೆ ಮತ್ತು ಕಾಂಡಗಳ ಸಂಧಿಗಳಲ್ಲಿ ಹತ್ತಿಯಂತಹ ಬಿಳಿ ಪದರ ಕಾಣಿಸಿಕೊಳ್ಳುತ್ತದೆ. ವಿಡಿಯೋದಲ್ಲಿ ನೀವೀಗ ನೋಡುತ್ತಿರುವ ಮಿಲಿ ಬಗ್ಸ್ಗಳು
ಸಣ್ಣದಾದ ಮೃದುವಾದ ದೇಹವನ್ನು ಹೊಂದಿರುವ ಸಸ್ಯ ಕೀಟಗಳಾಗಿವೆ. ಇವು ಸಸ್ಯದ ರಸವನ್ನು ಹೀರಿ ಒಂದು ರೀತಿಯ ಜೇನುತುಪ್ಪದಂತಹ ಹನಿ ಡ್ಯೂ ಎಂದು ಕರೆಯಲ್ಪಡುವ ಸಿಹಿ ದ್ರವವನ್ನು ವಿಸರ್ಜಿಸುತ್ತವೆ. ಇದರಿಂದ ಸಸ್ಯದ ಮೇಲೆ ಕಪ್ಪಾದ ಬೂಸ್ಟ್ ಬೆಳೆಯುತ್ತದೆ. ಇವು ಸಸ್ಯದ ರಸವನ್ನು ಹೀರುವುದರಿಂದ ಗಿಡದ ಎಲೆಗಳು ಮುದುಡಿಕೊಳ್ಳುತ್ತವೆ ಮತ್ತು ಕಾಂಡಗಳು ದುರ್ಬಲಗೊಂಡು ಗಿಡ ಕ್ರಮೇಣ ಸೊರಗುತ್ತದೆ. ನೀವೀಗ ನೋಡುತ್ತಿರುವಂತೆ ಈ ಮಿಲಿಬಗ್ಸ್ಗಳ ಹತ್ತಿರ ಇರುವೆಗಳು ಓಡಾಡುತ್ತಿವೆ ಅಲ್ವಾ? ನಿಮಗೆಲ್ಲ ತಿಳಿದಿರುವಂತೆ ಇರುವೆಗಳಿಗೆ ಸಿಹಿ ಅಚ್ಚುಮೆಚ್ಚು. ಈ ಮಿಲಿಬಗ್ಸ್ಗಳು ವಿಸರ್ಜಿಸಿರುವ ಸಿಹಿ ದ್ರವದಿಂದ ಆಕರ್ಷಿತರಾಗಿ ಇರುವೆಗಳು ಅಲ್ಲಿ ಬಂದು ಸೇರಿವೆ. ಮಿಲಿಬಗ್ಸ್ಗಳು ತಮ್ಮ ಕೆಲಸವನ್ನು ಮುಗಿಸಿದ ನಂತರ ಅವುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲು ಇರುವೆಗಳು ಸಹಾಯ ಮಾಡುತ್ತವೆ. ಬದಲಾಗಿ ಮಿಲಿಬಗ್ಸ್ಗಳು ಇರುವೆಗಳಿಗೆ ಗಿಡದ ರಸ ಹೀರಿ ಸಿಹಿ ದ್ರವವನ್ನು ನೀಡುತ್ತವೆ. ಎಷ್ಟೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಈ ರೋಗಕ್ಕೆ ಪರಿಹಾರವನ್ನು ನೋಡುವುದಾದರೆ ಬೇವಿನ ಎಣ್ಣೆಯ ದ್ರಾವಣವನ್ನು ಸ್ಪ್ರೇ ಮಾಡುವುದು ಅತ್ಯುತ್ತಮ. ಬೇವಿನ ಎಣ್ಣೆಯ ದ್ರಾವಣವನ್ನು ತಯಾರಿಸಲು ಮೊದಲಿಗೆ ಈ ರೀತಿ ಫರ್ಟಿಲೈಸರ್ ಅಂಗಡಿಗಳಲ್ಲಿ ಸಿಗುವ ಬೇವಿನ ಎಣ್ಣೆಯನ್ನು ತೆಗೆದುಕೊಳ್ಳಬೇಕು. ಒಂದು ಮಗ್ನಲ್ಲಿ ಅರ್ಧ ಲೀಟರ್ನಷ್ಟು ನೀರು ತೆಗೆದುಕೊಂಡು ಆ ನೀರಿಗೆ 1 ಚಮಚದಷ್ಟು ಬೇವಿನ ಎಣ್ಣೆಯನ್ನು ಹಾಕಿ ಕಲಸಬೇಕು. ನೀವೀಗ ನೋಡುತ್ತಿರುವಂತೆ ಬೇವಿನ ಎಣ್ಣೆ ನೀರಿನಲ್ಲಿ ಕರಗುತ್ತಿಲ್ಲ. ಹಾಗಾಗಿ ನಾವು 1 ಚಮಚದಷ್ಟು ಪಾತ್ರೆ ತೊಳೆಯುವ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಇದಕ್ಕೆ ಹಾಕಬೇಕು. ಡಿಶ್ ವಾಷಿಂಗ್ ಲಿಕ್ವಿಡ್ ಇಲ್ಲದಿದ್ದರೆ ಶ್ಯಾಂಪೂ ಅಥವಾ ಸ್ವಲ್ಪ ಬಟ್ಟೆ ಒಗೆಯುವ ಸೋಪಿನ ಹುಡಿಯನ್ನು ಕೂಡ ಹಾಕಬಹುದು. ಸೋಪ್ ಎಮಲ್ಸಿಫೈರ್ ಥರ ಕೆಲಸ ಮಾಡಿ ಬೇವಿನ ಎಣ್ಣೆ ನೀರಿನಲ್ಲಿ ಕರಗಲು ಸಹಾಯ ಮಾಡುತ್ತದೆ. ಜೊತೆಗೆ ಈ ದ್ರಾವಣವನ್ನು ನಾವು ಗಿಡಗಳಿಗೆ ಸ್ಪ್ರೇ ಮಾಡಿದಾಗ ಗಿಡಗಳ ಭಾಗಗಳಲ್ಲಿ ಇದು ಅಂಟಿಕೊಂಡು ಈ ದ್ರಾವಣ ರೋಗಗಳ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ಮಳೆಗಾಲದಲ್ಲಿ ವಾರಕ್ಕೊಮ್ಮೆ ನಾವು ಗಿಡಗಳ ಎಲೆಗಳನ್ನು ಪರೀಕ್ಷಿಸುತ್ತಿರಬೇಕು. ಕೀಟಬಾಧೆಯಾಗಿದ್ದರೆ, ಇರುವೆಗಳ ಓಡಾಟವಿದ್ದರೆ ಅರಸಿನ ಅಥವಾ ಬೇವಿನ ಎಣ್ಣೆಯ ದ್ರಾವಣವನ್ನು ಸ್ಪ್ರೇ ಮಾಡಬೇಕು. ಇನ್ನು ಈ ದ್ರಾವಣವನ್ನು ಯಾವ ಹೊತ್ತಿನಲ್ಲಿ ಸ್ಪ್ರೇ ಮಾಡುವುದು ಉತ್ತಮ ಎಂದು ನೋಡೋಣ. ಜೋರಾಗಿ ಮಳೆ ಬರುವಾಗ ಈ ದ್ರಾವಣ ಹಾಕಿದರೆ ಪ್ರಯೋಜನವಿಲ್ಲ. ಆದಷ್ಟು ಮಳೆಗಾಲದಲ್ಲಿ ಮಳೆ ಬಾರದೆ ಸ್ವಲ್ಪ ಬಿಸಿಲು ಬಂದಾಗ ಈ ದ್ರಾವಣವನ್ನು ಸ್ಪ್ರೇ ಮಾಡಿ. ಮುಂಜಾನೆ ಅಥವಾ ಸಾಯಂಕಾಲದ ಅವಧಿಯಲ್ಲಿ ಸ್ಪ್ರೇ ಮಾಡಿದರೆ ಉತ್ತಮ. ಇರುವೆಗಳು ಗಿಡದ ಪಕ್ಕ ಓಡಾಡುತ್ತಿದ್ದರೆ ಅರಸಿನದ ದ್ರಾವಣವನ್ನು ಸ್ಪ್ರೇ ಮಾಡಿ. ಗಿಡಗಳಿಗೆ ರೋಗ ಬರುವುದನ್ನು, ಬೇರು ಕೊಳೆಯುವುದನ್ನು ಇದು ತಡೆಯುತ್ತದೆ. ಅರಸಿನ ಮತ್ತು ಬೇವಿನ ಎಣ್ಣೆ ಶಿಲೀಂಧ್ರನಾಶಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿವೆ. ಇವುಗಳ ಬಳಕೆಯಿಂದ ಮಣ್ಣಿನ ಆರೋಗ್ಯಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಗಿಡದಲ್ಲಿ ರೋಗಬಾಧೆ ಕಾಣಿಸಿಕೊಂಡಾಗ 2 ದಿವಸಕ್ಕೊಮ್ಮೆ ಈ ದ್ರಾವಣವನ್ನು ಸ್ಪ್ರೇ ಮಾಡುತ್ತಿರಬೇಕು. ಸ್ವಲ್ಪ ತೀವ್ರತೆ ಕಡಿಮೆಯಾದ ಮೇಲೆ ವಾರದಲ್ಲಿ 2 ಬಾರಿ ಹಾಕಿದರೆ ಸಾಕು. ಮುಂಬರುವ ವಿಡಿಯೋದಲ್ಲಿ ಇನ್ನೂ ಕೆಲವು ಮಳೆಗಾಲದಲ್ಲಿ ಗಿಡಗಳಿಗೆ ಆಗುವ ಸಮಸ್ಯೆಗಳ ಬಗ್ಗೆ ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ತಿಳಿಸಲಿದ್ದೇನೆ. ಇವತ್ತಿನ ಕಂಟೆಂಟ್ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಯೂಸ್ಫುಲ್ ವಿಡಿಯೋವಾಗಿದ್ದರೆ ಬೇರೆ ಗಾರ್ಡನ್ ಪ್ರಿಯರಿಗೂ ಶೇರ್ ಮಾಡಿ. ರಾಜ್ಯದ ಎಲ್ಲ ಕಡೆ ಮಳೆ ಬರಲಿ, ಬೆಳೆ ಬೆಳೆಯುವಂತಾಗಲಿ ಎಂದು ಆಶಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.